ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ಪ್ರಧಾನವಾಗಿ ಈ ಹುಳಿ ರಸದ ಪ್ರಯೋಜನಗಳು ಮತ್ತು ಬಹಳ ಮುಖ್ಯವಾಗಿ ಈ ಉಪ್ಪಿನಕಾಯಿ, ಇದರಿಂದಾಗುವ ಆರೋಗ್ಯದ ಪ್ರಯೋಜನಗಳು ಮತ್ತು ಇದರಿಂದಾಗುವ ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೊದಲು ಉಪ್ಪಿನಕಾಯಿಯನ್ನು ಮನೆಯಲ್ಲೇ ಹಾಕ್ತಾಯಿದ್ರು. ಉಪ್ಪಿನಕಾಯಿಂದ ನಮಗೆ ಹಾರ್ಟ್ ಸಮಸ್ಯೆ ಬರೋದಿಲ್ಲ, ಕಿಡ್ನಿ ಸಮಸ್ಯೆ ಬರೋದಿಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ, ಬ್ರೈನ್ ಹೆಮರೇಜ್ ಆಗೋದಿಲ್ಲ, ಶರೀರದಲ್ಲಿ ರಕ್ತದೋಷ ಸಂಪೂರ್ಣ ರಕ್ತದ ಒಂದು ಧಾತುವಿನ ಅಶುದ್ಧಿ ಆಗೋದಿಲ್ಲ, ರಕ್ತ ಶುದ್ಧವಾಗಿರ್ತದೆ ಹಾಗೂ ಚರ್ಮ ಕಾಂತಿಯುತವಾಗಿರ್ತದೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದಿಲ್ಲ, ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ. ಹಾಗೆಯೇ ಹೃದಯಕ್ಕೆ ಭಾಳ ಒಳ್ಳೆಯದು, ಹಾರ್ಟ್ ಫಂಕ್ಷನನ್ನು ಇದು ಕ್ರಿಯಾಶೀಲವಾಗಿಡುತ್ತೆ. ಹಾಗೆಯೇ ಕಫದೋಷದ ಒಂದು ಉಲ್ಬಣ ಆಗದಂತೆ ಕಫದೋಷವನ್ನು ಕೂಡ ಸಮತೋಲನವಾಗಿಡಲಿಕ್ಕೆ ಇದು ಕೆಲಸ ಮಾಡುತ್ತೆ. ಮುಖ್ಯವಾಗಿ ವಾತಪಿತ್ತದಲ್ಲಿ ಮತ್ತು ವಾತ ಕಫದಲ್ಲಿ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ. ಹಾಗೆಯೇ ಇದರಿಂದ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ, ಮಾಂಸಖಂಡಗಳು ಬಲಿಷ್ಠವಾಗಿರ್ತವೆ. ಇಷ್ಟೆಲ್ಲ ಆಗೋದು ಉಪ್ಪಿನಕಾಯಿಂದ. ಹೇಗೆ ಮನೇಲಿ ತಯಾರು ಮಾಡಿದರೆ ನೂರಾರು ಹೆಲ್ತ್ ಬೆನಿಫಿಟ್ಸ್ಗಳಿದೆ ಉಪ್ಪಿನಕಾಯಿದು. ತಿಂದಿರುವ ಆಹಾರ ಜೀರ್ಣ ಆಗಲಿಕ್ಕೆ ಬಾಯಲ್ಲಿ ಲಾಲಾರಸದ ಉತ್ಪತ್ತಿ ಭಾಳ ಚೆನ್ನಾಗಾಗಬೇಕು. ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಬಾಯಿಂದ ಉತ್ಪತ್ತಿ ಆಗಲಿಕ್ಕೆ ಉಪ್ಪಿನಕಾಯಿ ನೆನೆಸ್ಕೊಂಡ್ರೆ ಸಾಕು, ಬಾಯಲ್ಲಿ ನೀರು ಬರ್ತದೆ. ಹಾಗೆ ಆ ಉತ್ಪತ್ತಿಯಿಂದ ಆಹಾರದಿಂದಲೇ ಆ ಬಾಯಿಂದನೇ ಆಹಾರ ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಉಪ್ಪಿನಕಾಯಿ ಸಹಾಯ ಮಾಡುತ್ತೆ. ಹೊಟ್ಟೆಯಲ್ಲಿ ಹೋಗಿ ಅದು ಜೀರ್ಣ ಆಗಲಿಕ್ಕೆ ಇದು ಇನ್ನೂ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಕರಳಲ್ಲಿರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಕೂಡ ಅದು ನಾಶ ಮಾಡಿ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗದಂತೆ ನಮ್ಮ ನೋಡಿಕೊಂಡು ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾಗಳನ್ನ ಇದು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಉಪ್ಪಿನಕಾಯಿಗಿರ್ತದೆ. ಅದನ್ನು ಹೇಗೆ ತಯಾರು ಮಾಡ್ತಾರೆ? ಹಿಂದೆ ಸಾಸಿವೆ ಪೌಡ್ರು ಮತ್ತು ಸಾಸಿವೆ ಎಣ್ಣೆ, ಕೆಲವರು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆಯಲ್ಲಿ ಹಾಕ್ತಿದ್ರು. ಹಾಗೆ ಮನೆಯಲ್ಲಿ ಸೈಂಧವ ಲವಣವನ್ನು ಉಪಯೋಗಿಸ್ತಿದ್ರು, ಅರಿಶಿನ ಪುಡಿಯನ್ನು ಉಪಯೋಗಿಸ್ತಿದ್ರು, ಬೆಲ್ಲವನ್ನು ಉಪಯೋಗಿಸ್ತಿದ್ರು, ಮೆಂತ್ಯ ಪುಡಿಯನ್ನು ಉಪಯೋಗಿಸ್ತಿದ್ರು, ಸಾಸಿವೆ ಪುಡಿಯನ್ನು ಉಪಯೋಗಿಸ್ತಿದ್ರು. ಹೀಗೆ ಟ್ರೆಡಿಷ್ನಲ್ ಮೆಥಡ್ ಬರ್ತದೆ ಆ ಉಪ್ಪಿನಕಾಯಿನ ಹಾಕೋದು. ಇವೆಲ್ಲವುಗಳಲ್ಲೂ ಕೂಡ ವಾತ ಪಿತ್ತ ಕಫದೋಷವನ್ನು ಸಮತೋಲನವಿಡುವ ಎಲ್ಲ ಔಷಧಿ ಸತ್ವಗಳು ಇದರಲ್ಲಿದ್ದಾವೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಈಗ? ಬಾಟ್ಲಲ್ಲಿರ್ತಕ್ಕಂಥ ಕೆಮಿಕಲ್ ಹಾಕಿರ್ತಕ್ಕಂಥ ಮಾರ್ಕೆಟ್ನಲ್ಲಿರ್ತಕ್ಕಂಥ ಪ್ಯಾಕಿಂಗ್ ಉಪ್ಪಿನಕಾಯಿನ ತರ್ತಾಯಿದ್ದೇವೆ. ಅದರಲ್ಲಿ ಹಲವಾರು ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಮುಖ್ಯವಾಗಿ ಸೋಡಿಯಂ ಬೆಂಜೈಟ್ ಅಂತಕ್ಕಂಥದ್ದು, ಹಾಗೂ ಆ್ಯಡೆಡ್ ಫ್ಲೇವರ್ಗಳು, ಕೆಮಿಕಲ್ಗಳು, ಪ್ರಿಸರ್ವೇಟಿವ್ಗಳು, ಇನ್ನೂ ಹಲವಾರು ಪ್ರಿಸರ್ವೇಟಿವ್ಗಳನ್ನ ಅದರಲ್ಲಿ ಹಾಕ್ತಾರೆ. ವಿನೆಗರ್ ಹಾಕ್ತಾರೆ, ಏನೇನೇನೋ ಪ್ರಿಸರ್ವೇಟಿವನ್ನು ಹಾಕ್ತಾರೆ. ಮುಖ್ಯವಾಗಿ ಸೋಡಿಯಂ ಬೆಂಜೈಟು ಆ ಹುಳಿಲಿರ್ತಕ್ಕಂಥ ಉಪ್ಪಿನಕಾಯಿ ಅಂದರೆ ಹುಳಿ ಪದಾರ್ಥಗಳಲ್ಲಿ ಹಾಕ್ತಾರೆ. ಅದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಯೊಂದಿಗೆ ಅದು ಬೆರೆತು ಅದರ ರಿಯಾಕ್ಷನ್ ಆಯಿತು ಅಂತಂದರೆ ಬೆಂಜಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಅದರಿಂದ ಹೊರಹೊಮ್ಮುತ್ತದೆ. ಅದು ಮುಖ್ಯವಾಗಿ ಕ್ಯಾನ್ಸರ್ಗೆ, ಕಿಡ್ನಿ ಪ್ರಾಬ್ಲಮ್ ಆಗಲಿಕ್ಕೆ, ಕಿಡ್ನಿ ಫೇಲ್ ಆಗಲಿಕ್ಕೆ, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಇವೇನು ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ, ಕ್ಯಾನ್ಸರ್ ಬಂದರೆ ಮುಗೀತು ಕತೆ, ಹಾರ್ಟ್ ಅಟ್ಯಾಕ್ ಆದರೆ ಮುಗೀತು, ಕಿಡ್ನಿ ಫೇಲ್ ಆದರೆ ಬದುಕೋದೇ ಇಲ್ಲ. ಈ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿದೆ ನಾವು. ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಜೀವನ. ಅದಕ್ಕಾಗಿ ಅದನ್ನು ಬೇರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ. ಆ ಪ್ಲಾಸ್ಟಿಕ್ಕು ಹುಳಿ ಎರಡೂ ಸೇರ್ತಂದರೆ ಇಟ್ಸ್ ಹೈಲಿ ಕ್ಯಾನ್ಸರಸ್. ಕ್ಯಾನ್ಸರ್ ಒಂದ್ಸಲಿ ಬಂದರೆ ನರಳಿ 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 ನರಕ ಯಾತನೆಯನ್ನು ಅನುಭವಿಸಿ ಸಾಯಬೇಕಾಗತ್ತೆ. ಕ್ಯಾನ್ಸರ್ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲೂ ಯಾವ ಆಯುರ್ವೇದ ತೆಗೆದುಕೊಂಡ್ರೂ ಆಗೋದಿಲ್ಲ, ಯಾವುದೇ ಮೆಡಿಸಿನ್ ತೆಗೆದುಕೊಂಡ್ರೂ ಆಗೋದಿಲ್ಲ. ನಿಯಂತ್ರಣ ಮಾಡ್ಬೋದು. ಏನೋ ಔಷಧಿಗಳು ಸಟ್ಟಾದರೆ ಒಂದು ಸ್ವಲ್ಪ ದಿವಸ, ಒಂದು 5-10 ವರ್ಷ ಕೆಲವರು ಬದುಕ್ತಾರೆ. ಅದು ಯಾಕೆ ಬೇಕು ಆ ರಿಸ್ಕು ನಮಗೆ? ಅದಕ್ಕಾಗಿ ದಯವಿಟ್ಟು ಹೇಳ್ತೇನೆ, ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪಿನಕಾಯಿ ನಿಲ್ಲಿಸಿ. ಹಾಗೇನಾದರೂ ಮಾರ್ಕೆಟಲ್ಲಿ ಒರಿಜಿನಲ್ ಆಗಿ ಮನೇಲಿ ಹೆಂಗೆ ಹಾಕ್ತಾರಲ್ಲ ಹಂಗೆ ಹಾಕಿ ಕೊಟ್ಟರೆ ತಗೊಳ್ಳಿ. ನಾವು ನಮ್ಮ ಆಶ್ರಮದಲ್ಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೇವೆ. ಎಲ್ಲ
ವೈಜ್ಞಾನಿಕವಾಗಿ ಮತ್ತು ಟ್ರೆಡಿಷ್ನಲ್ ಆಗಿ ಪಿಂಗಾಣಿ ಡಬ್ಬದಲ್ಲಿ ಹಾಕ್ತಿದ್ವಿ ಹಿಂದೆ ಉಪ್ಪಿನಕಾಯಿನ. ಆ ಪಿಂಗಾಣಿ ಡಬ್ಬದಲ್ಲಿ ಹಾಕಿದರೆ ಭಾಳ ಅದ್ಭುತವಾಗಿರ್ತದೆ ಉಪ್ಪಿನಕಾಯಿ. 10 ವರ್ಷ ಇಟ್ಟರೂ ತೊಂದರೆ ಆಗೋದಿಲ್ಲ. ಹಾಗೆ ನಾನು ನೋಡಿದ್ದೇನೆ, 10 ವರ್ಷಗಟ್ಟಲೆ ಇಟ್ಟಿರ್ತಕ್ಕಂಥ ಉಪ್ಪಿನಕಾಯಿ ನಾನು ತಿಂದಿದ್ದೇನೆ ಮಲೆನಾಡಲ್ಲಿ. ಹಿಂದೆ ಮಲೆನಾಡಿಂದ ನಮ್ಮ ಅಕ್ಕ ಎಲ್ಲ ಬರ್ತಿದ್ರು. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಕಲಘಟಗಿಯ ಒಂದು ತಾಲೂಕಿನ ಒಂದು ಹಳ್ಳಿ ಬರ್ತದೆ. ಅಲ್ಲಿ ಏನು ಅಂತೇಳಿದರೆ ಬೀರವಳ್ಳಿ ಅಂತೇಳಿ, ಬೆಂಡ್ಲಗಟ್ಟೆ ಅಂತೇಳಿ ಅಲ್ಲ, ಅಲ್ಲಿ ನಮ್ಮ ಅಕ್ಕಂದರು ಅಲ್ಲಿಂದ ಬೇಸಿಗೆ ರಜಕ್ಕೆ ಎಲ್ಲ ಬರ್ತಿದ್ರು ಮನೆಗೆ. ಆವಾಗ ಆ ಮಲೆನಾಡ ಒಂದು ಉಪ್ಪಿನಕಾಯಿನ ಅವ್ರು ತರ್ತಿದ್ರು. ಅದು ಎಷ್ಟು ವರ್ಷದ್ದು ಅಂತೇಳಿದರೆ 50 ವರ್ಷದ್ದು ಅಂತ ಹೇಳ್ತಿರು ಅವರು. ಅವಾಗ ಹಾಕಿರೋ ಉಪ್ಪಿನಕಾಯಿ ಅಷ್ಟು ನೀಟಾಗಿ ಅದು ಪ್ರಿಸರ್ವ್ ಮಾಡ್ತಕ್ಕಂಥ ಜ್ಞಾನ ನಮ್ಮ ಹಿರಿಯರಿಗಿತ್ತು. ನಾವು ಏನು ಫ್ರಿಜ್ಜಲ್ಲಿಟ್ಟರೂ ಉಪ್ಪಿನಕಾಯಿ ಕೆಡೋ ಪರಿಸ್ಥಿತಿ ಬಂದಿದೆ, ಯಾಕೆಂದರೆ ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥದ್ದು. ಆ ಉಪ್ಪಿನಕಾಯಿ ಹಾಕೋದೇ ಒಂದು ಜ್ಞಾನ, ಆ ಉಪ್ಪಿನಕಾಯಿ ಹಾಕೋದೇ ಒಂದು ಮಿರಾಕಲ್. ಅದೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ ವಿದ್ಯೆ. ಅದನ್ನು ಮರ್ತೋಗಿದ್ದೇವೆ ನಾವೆಲ್ಲ. ಬೇಸಿಗೆ ಬಂತಂದರೆ ಎಲ್ಲ ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕೋದ್ರಲ್ಲಿ, ಹಪ್ಪಳ ಸಂಡಿಗೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಿದೆ. ಈಗೆಲ್ಲ ಧಾರಾವಾಹಿ ನೋಡೋದ್ರಲ್ಲಿ ಹೆಣ್ಮಕ್ಳು ಬ್ಯುಸಿ ಆಗಿರೋದ್ರಿಂದ ಈ ಸಮಸ್ಯೆ ಎದುರಾಗ್ತಾಯಿದೆ. ಹಳ್ಳಿಯಲ್ಲಿ ಈ ಸಂಸ್ಕೃತಿ ಸ್ವಲ್ಪ ಉಳಿದಿದೆ, ಅವರಿಂದ ನಾವು ಕಲಿಬೇಕು. ಯಾಕಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ಆ ಒಂದು ರುಚಿಯ ಸೊಗಡು ಇದೆ, ಆರೋಗ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಅಮೃತ ತತ್ವನೂ ಕೂಡ ಇದೆ. ಅದಕ್ಕಾಗಿ ಇದನ್ನು ನಾವು ತಿಳ್ಕೊಬೇಕು. ಈ ಒಂದು ಉಪ್ಪಿನಕಾಯಿನ ಸರಿಯಾದ ವಿಧಿವಿಧಾನದ ಮೂಲಕ ಹಾಕೋದ್ರಿಂದ, ಅದನ್ನು ನಾವು ಬಳಸೋದ್ರಿಂದ ನಮಗೆ ಆರೋಗ್ಯದಲ್ಲಿ ಬಹಳ ಒಳ್ಳೆಯದಾಗುತ್ತೆ. ರುದ್ಯ ಅಂತ ಕರೀತಾರೆ, ಹುಳಿ ರಸವನ್ನು ರುದ್ಯ ಅಂತ ಕರೀತಾರೆ, ಚಕ್ಷುಷ ಅಂತ ಕರೀತಾರೆ, ಕಣ್ಣಿಗೆ ಒಳ್ಳೆಯದು. ಮತ್ತು ನಮ್ಮ ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ. ಸುಮಾರು ನಮ್ಮ ಶರೀರದಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸ್ರೋತಸ್ಸುಗಳು, ಮುಖ್ಯವಾಗಿ 13 ಬಗೆಯ ಸ್ರೋತಸ್ಸುಗಳು, ಪುರುಷರಲ್ಲಿ 15 ಬಗೆಯ ಸ್ರೋತಸ್ಸುಗಳು ಹೆಣ್ಣು ಮಕ್ಕಳಲ್ಲಿ ಇರ್ತವೆ. ಆ ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಉಪ್ಪಿನಕಾಯಲ್ಲಿದೆ. ಮತ್ತು ಇದು ಆಯಸ್ಸನ್ನು ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಹೊಂದಿದೆ. ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ಅವುಗಳನ್ನ ಬಹಳ ಪ್ರಸನ್ನಗೊಳಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಹೊಂದಿದೆ. ಮನಸ್ಸನ್ನು ಕೂಡ ಪ್ರಸನ್ನಗೊಳಿಸ್ತಕ್ಕಂಥ ಶಕ್ತಿ ಹುಳಿ ರಸಕ್ಕಿದೆ. ನಾವು ಚಿಕ್ಕವರಿರ್ಬೇಕಾದ್ರೆ ಮಾವಿನಕಾಯಿ ಉಪ್ಪನ್ನು ಹಾಕ್ಕೊಂಡು ತಿಂತೀವಿ, ಅದೇ ಸ್ನ್ಯಾಕ್ಸ್ ನಮಗೆ. ಹುಣಸೆ ಹಣ್ಣು ಮತ್ತು ಉಪ್ಪು ಅದೇ ಸ್ನ್ಯಾಕ್ಸ್. ಹೀಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಸಿಗಳಿ ಅಂತ ಕೊಡ್ತಿದ್ವಿ. ಹುಣಸೆ ಹಣ್ಣು, ಜೀರಿಗೆ, ಬೆಲ್ಲ ಅದೆಲ್ಲ ಹಾಕಿ, ಬೆಳ್ಳುಳ್ಳಿ ಹಾಕಿ ಜಜ್ಜಿ ಅದನ್ನು ಏನಂತಲೇ ಅದಕ್ಕೆ ಚಿಗಳಿ ಅಂತ ಕರಿತಿದ್ವಿ. ಅದನ್ನೇ ಒಂದು ಕಡ್ಡಿಗೆ ಹಿಂಗೆ ಮೆತ್ಕೊಂಡು ಅದನ್ನೇ ಸಿಗ್ತಾ ಹೋಗ್ತಾಯಿದ್ರೆ ಎಷ್ಟು ಚೆಂದ ಇರ್ತಿತ್ತು. ಈಗ ನಾವು ಏನು ಕೊಡ್ತದೆ, ಕೆಮಿಕಲ್ ಚಾಕ್ಲೇಟು, ಬ್ರೆಡ್ಡು, ಬಿಸ್ಕೆಟು ಮಕ್ಕಳಿಗೆ ಕೊಟ್ಟು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡ್ತೀವಿ. ಅದಕ್ಕೆ ಮನೇಲಿ ಈ ರೀತಿ ನೀವು ಕ್ಯಾಂಡಿ ಮಾಡಿ ಬಳಸ್ಬೋದು. ಅದಕ್ಕಾಗಿ ಹುಳಿ ರಸದ ಬಗ್ಗೆ, ಈ ಉಪ್ಪಿನಕಾಯಿ ಬಗ್ಗೆ ಭಾಳ ಎಚ್ಚರ ವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆರೋಗ್ಯವಾಗಿರಬೇಕಂದ್ರೆ ಆಹಾರದಲ್ಲಿ ನಾವೇನು ತಪ್ಪಿದ್ದೇವೆ ಅವನ್ನೆಲ್ಲ ತಿಳಿಸ್ಕೊಡ್ತೇವೆ. ಯೋಗದ ಮೂಲಕ, ಧ್ಯಾನದ ಮೂಲಕ ಯಾವುದೇ ಖರ್ಚಿಲ್ಲದೆ ನಮ್ಮ ಆರೋಗ್ಯವನ್ನು 100 ವರ್ಷ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಆ ಶಿಬಿರದಲ್ಲಿ ಭಾಗವಹಿಸ್ಬೋದು. ಅಲ್ಲಿ ಹೇಳಿಕೊಡುವ ವಿಚಾರಗಳನ್ನ ನೀವು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಚೆನ್ನಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.